ವಿಜಯನಗರದ ಮೊರಾರ್ಜಿ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಸ್ಟೂಡೆಂಟ್ಸ್ ಬೇಸತ್ತಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿರುದ್ಧ ಧರಣಿಯನ್ನ ಮಾಡ್ತಾ ಇದ್ದಾರೆ. ಕೊಟ್ಟೂರು ತಾಲೂಕಿನ ಕಂದಗಲ್ಲ ವಸತಿ ಶಾಲೆ ಇದು. ಕಳಪೆ ಆಹಾರ, ಕುಡಿಯುವ ನೀರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಹಾಕಾರ ಎದುರಾಗಿದೆ. ಸಾಂಕ್ರಾಮಿಕ ರೋಗಗಳ ತಾಣವಾಗ್ತಾ ಇದೆ ಈ ಶಾಲೆ. ಯಾಕೆ ಈ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಸಮಸ್ಯೆಯನ್ನ ಪ್ರಶ್ನಿಸಿದಂತಹ ವಿದ್ಯಾರ್ಥಿಗಳ ಮೇಲೇನೆ ವಾರ್ಡನ್ ಹಲ್ಲೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ. ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಸರಿಯಾದ ಆಹಾರ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ವಾರ್ಡನ್ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಇವರು ಇಟ್ಕೊಂಡಿದ್ದಾರೆ, ಮಕ್ಕಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆ ಇದು. ಮಕ್ಕಳಿಗೆ ಕಳಪೆ ಆಹಾರವನ್ನ ನೀಡ್ತಾ ಇದ್ದಾರೆ, ಕುಡಿಯುವ ನೀರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸದ್ಯ ವಿದ್ಯಾರ್ಥಿಗಳು ಧರಣಿಯನ್ನ ಮಾಡಿದ್ದಾರೆ. ಇವತ್ತು ಸ್ನಾನ ಮಾಡಿಲ್ಲ, ನೀರಿಲ್ಲ, ಬೆಳಗಿನ ಕರೆಂಟ್ ಇಲ್ಲ, UPS ಇಲ್ಲ, ಬಾತ್ರೂಮಿಗೆ ಹೋಗಿಲ್ಲ. ಕರೆಂಟು ರಾತ್ರಿ ಹೊತ್ತು ಯಾವಾಗ ಬರ್ತೇವೆ ಹೋಗ್ತಾ ಗೊತ್ತಿಲ್ಲ. ನನಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ, ಓದ್ಕೋಬೇಕು. ಸ್ಟಡಿ ಅವರ್ಸ್ ಇರ್ತವೆ, ಎಕ್ಸಾಮ್ಸ್ ಇರ್ತಾರೆ, ಬಂದು ಎಕ್ಸಾಮ್ಸ್ 2 ದಿನ ಬಿಟ್ಟು ಎಕ್ಸಾಮ್ಸ್ ಹಿಂಗೆ ಓದ್ಬೇಕು ನಾವು. ಕರೆಂಟ್ ಇಲ್ಲ ಅಂದ್ರೆ ಊಟ ಎಲ್ಲ ಹೆಂಗಿರುತ್ತೆ? ಊಟ ಅಂದ್ರೆ ಒಂದಿನ ಚೆನ್ನಾಗಿ ಮಾಡಿದ್ರೆ 4 ದಿನ ಚೆನ್ನಾಗಿ ಮಾಡಲ್ಲ. ಅದು ಒಂದೊತ್ತು ಯಾರು ಬಂದ ಚೆನ್ನಾಗಿ ಮಾಡ್ತಾರೆ. ಫಿಲ್ಟರ್ ನೀರಿಲ್ಲ ಇಲ್ಲಿ, ಫಿಲ್ಟರ್ ಇಲ್ಲ, ಫಿಲ್ಟರ್ ಚರಂಡಿ ನೀರು ಬಂದಂಗೆ ಬರ್ತವೆ. ಒಂಥರ ಗಂಟಲ ಸ್ಮೆಲ್ ಬರ್ತದೆ ನೀವು ಕುಡಿದ್ರೆ. ಇವತ್ತು ಸ್ನಾನ ಮಾಡಿಲ್ಲ, ನೀರಿಲ್ಲ, ಬೆಳಗಿನ ಕರೆಂಟ್ ಇಲ್ಲ, UPS ಇಲ್ಲ, ಬಾತ್ರೂಮಿಗೆ ಹೋಗಿಲ್ಲ. ಕರೆಂಟು ರಾತ್ರಿ ಹೊತ್ತು ಯಾವಾಗ ಬರ್ತೇವೆ ಹೋಗ್ತಾ ಗೊತ್ತಿಲ್ಲ. ನನಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ, ಓದ್ಕೋಬೇಕು. ಸ್ಟಡಿ ಅವರ್ಸ್ ಇರ್ತವೆ, ಎಕ್ಸಾಮ್ಸ್ ಇರ್ತಾರೆ, ಬಂದು ಎಕ್ಸಾಮ್ಸ್ 2 ದಿನ ಬಿಟ್ಟು ಎಕ್ಸಾಮ್ಸ್ ಹಿಂಗೆ ಓದ್ಬೇಕು ನಾವು. ಕರೆಂಟ್ ಇಲ್ಲ ಅಂದ್ರೆ ಊಟ ಎಲ್ಲ ಹೆಂಗಿರುತ್ತೆ? ಊಟ ಅಂದ್ರೆ ಒಂದಿನ ಚೆನ್ನಾಗಿ ಮಾಡಿದ್ರೆ 4 ದಿನ ಚೆನ್ನಾಗಿ ಮಾಡಲ್ಲ. ಅದು ಒಂದೊತ್ತು ಯಾರು ಬಂದ ಚೆನ್ನಾಗಿ ಮಾಡ್ತಾರೆ. ಫಿಲ್ಟರ್ ನೀರಿಲ್ಲ ಇಲ್ಲಿ, ಫಿಲ್ಟರ್ ಇಲ್ಲ, ಫಿಲ್ಟರ್ ಚರಂಡಿ ನೀರು ಬಂದಂಗೆ ಬರ್ತವೆ. ಒಂಥರ ಗಂಟಲ ಸ್ಮೆಲ್ ಬರ್ತದೆ ನೀವು ಕುಡಿದ್ರೆ. ಇವತ್ತು ಸ್ನಾನ ಮಾಡಿಲ್ಲ, ನೀರಿಲ್ಲ, ಬೆಳಗಿನ ಕರೆಂಟ್ ಇಲ್ಲ, UPS ಇಲ್ಲ, ಬಾತ್ರೂಮಿಗೆ ಹೋಗಿಲ್ಲ. ಕರೆಂಟು ರಾತ್ರಿ ಹೊತ್ತು ಯಾವಾಗ ಬರ್ತೇವೆ ಹೋಗ್ತಾ ಗೊತ್ತಿಲ್ಲ. ನನಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ, ಓದ್ಕೋಬೇಕು. ಸ್ಟಡಿ ಅವರ್ಸ್ ಇರ್ತವೆ, ಎಕ್ಸಾಮ್ಸ್ ಇರ್ತಾರೆ, ಬಂದು ಎಕ್ಸಾಮ್ಸ್ 2 ದಿನ ಬಿಟ್ಟು ಎಕ್ಸಾಮ್ಸ್ ಹಿಂಗೆ ಓದ್ಬೇಕು ನಾವು. ಕರೆಂಟ್ ಇಲ್ಲ ಅಂದ್ರೆ ಊಟ ಎಲ್ಲ ಹೆಂಗಿರುತ್ತೆ? ಊಟ ಅಂದ್ರೆ ಒಂದಿನ ಚೆನ್ನಾಗಿ ಮಾಡಿದ್ರೆ 4 ದಿನ ಚೆನ್ನಾಗಿ ಮಾಡಲ್ಲ. ಅದು ಒಂದೊತ್ತು ಯಾರು ಬಂದ ಚೆನ್ನಾಗಿ ಮಾಡ್ತಾರೆ. ಫಿಲ್ಟರ್ ನೀರಿಲ್ಲ ಇಲ್ಲಿ, ಫಿಲ್ಟರ್ ಇಲ್ಲ, ಫಿಲ್ಟರ್ ಚರಂಡಿ ನೀರು ಬಂದಂಗೆ ಬರ್ತವೆ. ಒಂಥರ ಗಂಟಲ ಸ್ಮೆಲ್ ಬರ್ತದೆ ನೀವು ಕುಡಿದ್ರೆ. ಇವತ್ತು ಸ್ನಾನ ಮಾಡಿಲ್ಲ, ನೀರಿಲ್ಲ, ಬೆಳಗಿನ ಕರೆಂಟ್ ಇಲ್ಲ, UPS ಇಲ್ಲ, ಬಾತ್ರೂಮಿಗೆ ಹೋಗಿಲ್ಲ. ಕರೆಂಟು ರಾತ್ರಿ ಹೊತ್ತು ಯಾವಾಗ ಬರ್ತೇವೆ